ಟಿ.ಜೆ. ಅಬ್ರಹಂ ಅವರು ರಾಜ್ಯಪಾಲರ ಬಳಿ ಹೋದಾಗ ಒಂದಷ್ಟು ಸೆಕ್ಷನ್ಗಳನ್ನು, ಅದರಲ್ಲೂ ಪ್ರಮುಖವಾಗಿ ಪಿಸಿ ಆಕ್ಟ್, ಭ್ರಷ್ಟಾಚಾರ ತಡೆ ಕಾಯ್ದೆ, ಹಾಗೆ ಇದರ ಜೊತೆಯಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಇದರ ಎರಡರ ಅಡಿಯಲ್ಲೂ ಕೂಡ ಒಂದಷ್ಟು ಸೆಕ್ಷನ್ಗಳನ್ನು ಇನ್ ಸ್ಪೆಸಿಫಿಕ್ ಹೇಳಿ, ಇದರ ಆಧಾರದ ಮೇಲೆ ನಾವು ಗಮನಿಸಿದಾಗ ಸಿದ್ದರಾಮಯ್ಯನವರು ಅಪರಾಧ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹೆಚ್ಚಿನ ತನಿಖೆ ನಡೆಸಲಿಕ್ಕೆ ಅವಕಾಶವನ್ನ ಕೊಡಿ ಅಂತ ಹೇಳಿ ರಾಜ್ಯಪಾಲರ ಅಂಗಳಕ್ಕೆ ತಲುಪಿದ್ದು. ಹಾಗಾದ್ರೆ ಟಿ.ಜೆ. ಅಬ್ರಹಂ ಅವರು ಸ್ಪೆಸಿಫಿಕಲಿ ಮೆನ್ಷನ್ ಮಾಡಿರುವ ಆ ಸೆಕ್ಷನ್ಗಳು ಯಾವುದು? ಇನ್ ಕೇಸ್ ಆ ಸೆಕ್ಷನ್ಗಳ ಅಡಿಯಲ್ಲೇ ತನಿಖೆ ನಡೆದು ಆರೋಪ ಅಪರಾಧ ಅಂತ ಹೇಳಿ ಸಾಬೀತಾದ್ರೆ ಆಗಬಹುದಾದ ಶಿಕ್ಷೆಯ ಪ್ರಮಾಣ ಎಂಥದ್ದು? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಎದುರಾಗಬಹುದಾದ ಅಂತ ಹೇಳ್ತಾ ಇದ್ದೀನಿ, ಇದು ಹಾಗೆ ಆಗುತ್ತೆ ಅಂತ ಹೇಳಿ ಖಡಾಖಂಡಿತವಾಗಲ್ಲ, ತನಿಖೆ ಆಗಬೇಕು, ಅದಾದ ನಂತರದಲ್ಲಿ ನಿರ್ಧಾರವಾಗುವಂಥದ್ದು. ಬಟ್ ಇದೇ ಸೆಕ್ಷನ್ಗಳ ಅಡಿಯಲ್ಲಿ ಅಪರಾಧ ಸಾಬೀತಾದರೆ ಕಾನೂನಾತ್ಮಕವಾಗಿ ಯಾವ ಪ್ರಮಾಣದ ಸಂಕಷ್ಟ ಎದುರಾಗಬಹುದು ಸಿದ್ದರಾಮಯ್ಯನವರಿಗೆ? ಒಂದಷ್ಟು ಅಂಶಗಳನ್ನು ಗಮನಿಸ್ತಾ ಹೋಗೋಣ. ಪ್ರಮುಖವಾಗಿ ಭ್ರಷ್ಟಾಚಾರ ತಡೆ ಕಾಯ್ದೆಯ ಅಡಿಯಲ್ಲಿ ಸೆಕ್ಷನ್ 7ರ ಅಡಿಯಲ್ಲಿ ನಾವು ಗಮನಿಸಿದಾಗ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಲಾಭವನ್ನ ಪಡೆದಿದ್ದಾರೆ ಅನ್ನೋದು ಪ್ರೂವ್ ಆದರೆ 3 ರಿಂದ 7 ವರ್ಷಗಳ ಕಾಲ ಶಿಕ್ಷೆಗೆ ಒಳಗಾಗೋ ಸಾಧ್ಯತೆ ಇರುತ್ತೆ. ಸೆಕ್ಷನ್ 9 ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಸೆಕ್ಷನ್ 9ರ ಅಡಿಯಲ್ಲಿ ವಾಣಿಜ್ಯ ಸಂಸ್ಥೆಗೆ ಅನುಚಿತ ರೂಪದಲ್ಲಿ ಅನುಕೂಲವನ್ನ ಮಾಡಿಕೊಡುವ ಅಪರಾಧ, ಇದು ಕೂಡ ಬಹಳ ಗಂಭೀರವಾದ ಸ್ವರೂಪದ್ದು. ಸೆಕ್ಷನ್ 11 ಸರ್ಕಾರಿ ಸೇವೆ ಅದರ ಲಾಭವನ್ನ ಪಡೆಯೋದು. ಇನ್ ಕೇಸ್ ಇದು ಪ್ರೂವ್ ಆದರೆ 6 ತಿಂಗಳಿನಿಂದ 5 ವರ್ಷಗಳ ಕಾಲದವರೆಗೂ ಕೂಡ ಶಿಕ್ಷೆ ಆಗುವ ಸಾಧ್ಯತೆ ಇರುತ್ತೆ. ಆರೋಪ ಇದೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದಿನ್ನೂ ತನಿಖೆ ಆಗಬೇಕು. ತನಿಖೆ ಆದ ನಂತರದಲ್ಲಿ ಈ ಆರೋಪ ಸತ್ಯಾನ ಸುಳ್ಳ ಅನ್ನೋದು ನಿರ್ಧಾರ ಆಗಬೇಕು. ಬಟ್ ಈಗಿರುವ ಆರೋಪದ ಅಡಿಯಲ್ಲಿ ಯಾವ ಪ್ರಮಾಣದ ಶಿಕ್ಷೆ ಆಗಬಹುದು ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಸೆಕ್ಷನ್ 12 ಭ್ರಷ್ಟಾಚಾರ ತಡೆ ಕಾಯ್ದೆಗೆ ಪ್ರಚೋದನೆ ಮಾಡಿದ್ರೆ, ಇನ್ ಕೇಸ್ ಈ ಒಂದು ಭ್ರಷ್ಟಾಚಾರ ತಡೆ ಕಾಯ್ದೆಯ ಅಡಿಯಲ್ಲಿರ್ತಕ್ಕಂಥ ಕೆಲ ಅಂಶಗಳನ್ನು ನಿರ್ದಿಷ್ಟವಾಗಿ ಉಲ್ಲಂಘನೆ ಮಾಡಿ ಭ್ರಷ್ಟಾಚಾರಕ್ಕೆ ಪೂರಕವಾಗುವ ರೀತಿಯಲ್ಲಿ ವರ್ತನೆಗಳಿದ್ರೆ 3 ರಿಂದ 7 ವರ್ಷಗಳ ಕಾಲ ಶಿಕ್ಷೆ ಆಗೋ ಸಾಧ್ಯತೆ ಇದೆ. ಸೆಕ್ಷನ್ 15 ತಮ್ಮ ಕುಟುಂಬಕ್ಕೆ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಅನುಕೂಲವನ್ನು ಮಾಡಿಕೊಡೋದು, ತಮ್ಮ ಕುಟುಂಬಸ್ಥರ ಲಾಭಕ್ಕೋಸ್ಕರ ತಮಗಿರುವ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಸಾಬೀತಾದರೆ ಕನಿಷ್ಠ 2 ರಿಂದ ಗರಿಷ್ಠ 5 ವರ್ಷಗಳ ತನಕ ಶಿಕ್ಷೆ ಆಗೋ ಸಾಧ್ಯತೆ ಇದೆ. ಕೇವಲ ಇದಿಷ್ಟು ಮಾತ್ರವಲ್ಲ, BNS ಭಾರತೀಯ ನ್ಯಾಯ ಸಂಹಿತೆ ಅಡಿಯ ಕೆಲ ಕಾಯ್ದೆಗಳಲ್ಲೂ ಕೂಡ ಅಪರಾಧ ಆಗಿದೆ ಅನ್ನೋ ಆರೋಪವನ್ನು ಮಾಡ್ತಿದ್ದಾರೆ ದೂರುದಾರರು. BNS ಸೆಕ್ಷನ್ 59ರ ಅಡಿಯಲ್ಲಿ ಒಂದು ಕೃತ್ಯಕ್ಕೆ ಸರ್ಕಾರಿ ಸೇವಕ ಅಪರಾಧ ಎಸಗೋದು, ಇದು ಇನ್ ಕೇಸ್ ಏನಾದರೂ ಸಾಬೀತಾದರೆ ಶಿಕ್ಷೆ ಆಗೋದು ಖಚಿತ. ಸೆಕ್ಷನ್ 61 ಅಕ್ರಮಕ್ಕೆ ಒಳಸಂಚನ್ನ ರೂಪಿಸಿದ್ರೆ ಮೂಲ ಅಪರಾಧಕ್ಕೆ ಶಿಕ್ಷೆ ಆಗುತ್ತೆ. ಸೆಕ್ಷನ್ 62 ಜೈಲು ಶಿಕ್ಷೆಗೆ ಅವಕಾಶದ ಅಪರಾಧ, ಅಂದರೆ ಯಾವೆಲ್ಲ ವಿಚಾರಗಳು ಜೈಲು ಶಿಕ್ಷೆಗೆ ಅರ್ಹ ಅನ್ನೋ ರೀತಿಯ ಅಪರಾಧದ ಸ್ವರೂಪವನ್ನ ಹೊಂದಿರುತ್ತೆ ಅಂಥ ಕೃತ್ಯವನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡುವುದು, ಅದರ ವಿರುದ್ಧವಾಗಿದೆ ಸೆಕ್ಷನ್ 62. ಇದರ ಜೊತೆಗೆ ಸೆಕ್ಷನ್ 201 ಸುಳ್ಳು ದಾಖಲೆಯನ್ನ ಸೃಷ್ಟಿ ಮಾಡುವುದು, ಇದೇ ಆರೋಪ ಇದೆ. ಇನ್ಫ್ಯಾಕ್ಟ್ ಇವತ್ತು ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ಕೂತು ದೂರುದಾರರಾದ ಪ್ರದೀಪ್ ಕುಮಾರ್ ಅವರು ಚಾಲೆಂಜ್ ಮಾಡಿದ್ದಾರೆ. ಮೂಡಾ ವಿಚಾರದಲ್ಲಿ ನಾನು ಇಂಥದ್ದೇ ಸೈಟ್ ಕೊಡಿ ಅಂತ ಹೇಳಿ ಎಲ್ಲೂ ಕೇಳಿಲ್ಲ, ನಾನಾಗಲಿ ನನ್ನ ಕುಟುಂಬಸ್ಥರಾಗಲಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಪದೇ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಬಟ್ ಪ್ರದೀಪ್ ಕುಮಾರ್ ಅವರು ಹೇಳೋ ಪ್ರಕಾರ ಈ ಮೂಡಾ ವಿಚಾರದಲ್ಲೂ ಕೂಡ ಇಂಥದ್ದೇ ಸೈಟ್ ಕೊಡಿ ಅಂತ ಹೇಳಿ ಖುದ್ದು ಸಿದ್ದರಾಮಯ್ಯನವರೇ ಕೇಳಿರುವ ದಾಖಲೆ ಇದೆ. ನಾವದನ್ನ ಮಾಹಿತಿಯ ಹಕ್ಕಿನ ಅಡಿಯಲ್ಲಿ ಕೇಳಿದಾಗ ವೈಟ್ನರ್ ಹಾಕಿ ತಿದ್ದುಕೊಟ್ಟಿದ್ದಾರೆ. ಕಾಲ ಬಂದಾಗ ಅದನ್ನ ಕೂಡ ನಾವು ಬಹಿರಂಗಪಡಿಸ್ತೇವೆ. ಪ್ರದೀಪ್ ಅವರ ದೂರುದಾರರ ಹೇಳಿಕೆ ಇದು. ಅಲ್ಲಿಗೆ ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಸಿದ್ದರಾಮಯ್ಯನವರ ವಿರುದ್ಧವಾಗಿದೆ. ಕೇವಲ ಇದೊಂದು ಎಕ್ಸಾಂಪಲ್ ಕೊಟ್ಟೆ. ಸ್ನೇಹಮಯಿ ಕೃಷ್ಣ ಅವರಂತೂ ಒಂದು 10 ಡಾಕ್ಯುಮೆಂಟ್ಗಳನ್ನು ಇಟ್ಬಿಟ್ರು. ಯಾವ ರೀತಿಯಾಗಿ ಈ ದಾಖಲೆಗಳಲ್ಲೂ ಕೂಡ ಮೋಸ ಆಗಿದೆ. ವೈಟ್ ಪೇಪರ್ ಮೇಲೆ, ಖಾಲಿ ಕಾಗದದ ಮೇಲೆ ಕೆಲವೊಂದಷ್ಟು ವ್ಯವಹಾರಗಳಾಗಿದೆ. ಇಲ್ಲಿ ನೋಂದಣಿ ಪತ್ರ, ನೋಂದಣಿ ಅಧಿಕಾರಿಗಳು, ಇದೆಲ್ಲ ಹುದ್ದೆಯನ್ನ ಕೂಡ ಎಲ್ಲ ನಿಯಮಗಳನ್ನ ಮೀರಿ ಕೇವಲ ಒಂದು ಬಿಳಿ ಹಾಳೆ ಮೇಲೆ ಆಗಿರುವ ದಾಖಲೆಗಳನ್ನ ಕೂಡ ಮುಖ್ಯಮಂತ್ರಿಗಳು ತೋರಿಸ್ತಾ ಇದ್ದಾರೆ. ಫೋರ್ಜ್ ಆಗಿದೆ ಎಷ್ಟೋ ಡಾಕ್ಯುಮೆಂಟ್ಸ್. ಆರೋಪ ಇಬ್ಬರೂ ದೂರುದಾರರು ಮಾಡ್ತಿದ್ದಾರೆ. ಇದಕ್ಕೆ ಸಾಬೀತಾದ್ರೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಆಗೋ ಸಾಧ್ಯತೆ ಇದೆ. BNSನ ಸೆಕ್ಷನ್ 227 ಪ್ರಮಾಣ ವಚನವನ್ನ ಸ್ವೀಕರಿಸಿದ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಕರ್ತವ್ಯವನ್ನ ನಿರ್ವಹಿಸ್ತೇನೆ ಅಂತ ಹೇಳಿರ್ತಾರೆ, ಅದಕ್ಕೆ ತದ್ವಿರುದ್ಧವಾಗಿ
ಸುಳ್ಳು ಮಾಹಿತಿಯನ್ನ ನೀಡಿದ ಶಿಕ್ಷೆ ಅಂದರೆ ಪ್ರಮಾಣವನ್ನ ಯಾವ ರೀತಿಯಲ್ಲಿ ಸ್ವೀಕರಿಸಿರ್ತಾರೆ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರು ಅನ್ನೋ ವಿಚಾರದಲ್ಲೂ ಕೂಡ ಆರೋಪ ಸಾಬೀತಾದರೆ ಶಿಕ್ಷೆಗೆ ಒಳಪಡಬೇಕಾಗುತ್ತೆ. ಸೆಕ್ಷನ್ 228 ಸುಳ್ಳು ಸಾಕ್ಷ್ಯ ಸೃಷ್ಟಿಸೋದ್ರ ಅಡಿಯಲ್ಲಿ ಶಿಕ್ಷೆ ಆಗುತ್ತೆ. ಸೆಕ್ಷನ್ 229 ಉದ್ದೇಶಪೂರ್ವಕವಾಗಿ ಸುಳ್ಳು ದಾಖಲೆಯನ್ನ ಸೃಷ್ಟಿ ಮಾಡಿರೋದು ಸಾಬೀತಾದರೆ 3 ವರ್ಷಗಳ ಕಾಲ ಶಿಕ್ಷೆಯಾಗೋ ಸಾಧ್ಯತೆ ಇದೆ. ಸೆಕ್ಷನ್ 239ರ ಅಡಿಯಲ್ಲಿ ಮಾಹಿತಿಯನ್ನ ಮುಚ್ಚಿಡೋದು ಕೂಡ ಅಪರಾಧ. 6 ತಿಂಗಳ ಕಾಲ ಶಿಕ್ಷೆಗೆ ಅರ್ಹರಾಗ್ತಾರೆ ವ್ಯಕ್ತಿ. ಸೆಕ್ಷನ್ 314 ಚಿರಾಸ್ತಿಯನ್ನ ಅಕ್ರಮವಾಗಿ ವರ್ಗಾಯಿಸಿಕೊಂಡ್ರೆ 2 ವರ್ಷ ಶಿಕ್ಷೆ ಆಗತ್ತೆ. ಇಲ್ಲಿರೋ ಆರೋಪನೂ ಅದೇ. ಯಾವ ದೇವರಾಜ್ ಅವರಿಂದ ಸೈಟನ್ನು ಖರೀದಿ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಬಾಮೈದ ಅಂತ ಹೇಳಲಾಗ್ತಾ ಇದೆ. ಆ ದೇವರಾಜ್ ಅವರಿಗೆ ಆ ಒಂದು ಆಸ್ತಿಯ ಮೇಲೆ, ಕೆಸರೆ ಗ್ರಾಮದಲ್ಲಿದ್ದ ಜಮೀನಿನ ಮೇಲೆ ಹಕ್ಕೇ ಇಲ್ಲ, ಅವ್ರು ಮಾರೋ ಹಾಗೇ ಇಲ್ಲ. ಹೀಗಾಗಿ ಈ ಜಮೀನನ್ನ ಖರೀದಿ ಮಾಡಿದ್ದು ಕೂಡ ಅಕ್ರಮ. ಸಿದ್ದರಾಮಯ್ಯನವರ ಬಾಮೈದನ ಹೆಸರಿಗೆ ಆಸ್ತಿಯನ್ನ ವರ್ಗಾಯಿಸಿಕೊಂಡಿದ್ದು ಕೂಡ ಅಕ್ರಮ ಆರೋಪ ಮಾಡ್ತಿದ್ದಾರೆ ದೂರುದಾರರು. ಇದು ಸಾಬೀತಾದರೆ 2 ವರ್ಷ ಜೈಲು ಶಿಕ್ಷೆ ಆಗೋ ಸಾಧ್ಯತೆ ಇದೆ. ಇನ್ನು ಸೆಕ್ಷನ್ 316 ಸಬ್ ಕ್ಲಾಸ್ 5 ಸರ್ಕಾರಿ ಸೇವಕನ ನಂಬಿಕೆ ದ್ರೋಹಕ್ಕೆ 10 ವರ್ಷ ಶಿಕ್ಷೆ, ಜೀವಾವಧಿ ಶಿಕ್ಷೆ ಆಗುವ ಅವಕಾಶ ಕೂಡ ಇದೆ. ಇಷ್ಟೆಲ್ಲ ಗಂಭೀರ ಸ್ವರೂಪದ ಸೆಕ್ಷನ್ಗಳ ಅಡಿಯಲ್ಲಿ ದೂರುದಾರರು ಆರೋಪವನ್ನು ಮಾಡಿದ್ದಾರೆ. ಆದರೆ ಮತ್ತೆ ಹೇಳ್ತಾ ಇದ್ದೇನೆ, ದೂರುದಾರರ ಆರೋಪ ಇದು. ತನಿಖೆ ಮಾಡಬೇಕು ತನಿಖಾ ಸಂಸ್ಥೆ. ಎಲ್ಲ ಸೆಕ್ಷನ್ಗಳು ಕೂಡ ಅಟ್ರಾಕ್ಟ್ ಆಗತ್ತಾ ಅನ್ನೋದನ್ನ ತನಿಖಾ ಅಧಿಕಾರಿಗಳ ವಿವೇಚನೆಗೆ ಬಿಟ್ಟದ್ದು. ಅವರು ತನಿಖೆ ನಡೆಸಬೇಕಾಗತ್ತೆ. ಇದರಲ್ಲಿ ಎಷ್ಟು ಸೆಕ್ಷನ್ಗಳು ಪೂರಕವಾಗಿ ನಿಲ್ಲುತ್ತೆ, ಎಷ್ಟು ಸೆಕ್ಷನ್ಗಳು ನಿಲ್ಲೋದಿಲ್ಲ, ಇದೆಲ್ಲವೂ ಕೂಡ ನಿರ್ಧಾರವಾಗಲಿಕ್ಕೆ ಮತ್ತಷ್ಟು ಸಮಯ ಹಿಡಿಯೋ ಎಲ್ಲ ಸಾಧ್ಯತೆಗಳು ಕೂಡ ಇದ್ದೇ ಇದೆ. ಕಂಬಿ ಎಣಿಸಿದ್ರು. ಇದೀಗ ಬರೋಬ್ಬರಿ 13 ವರ್ಷಗಳ ಬಳಿಕ ಸಿದ್ದುಗೂ ಇದೇ ಪರಿಸ್ಥಿತಿ ಎದುರಾಗಿದೆ. ಆದ್ರೆ ಇಂಥದ್ದೇ ಸುಳಿಯಲ್ಲಿ ಸಿಎಂ ಸಿದ್ದು ಸಿಲುಕಿದ್ದು ನಾಳೆ ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಿದ್ದಾರೆ. ಈಗಾಗಲೇ ರಾಜ್ಯಕ್ಕೆ ಹಿರಿಯ ವಕೀಲರಾದ ಸಿಬಲ್ ಸಿಂಘ್ವಿ ಆಗಮಿಸಿದ್ದು ಸಿದ್ದು ಪರ ವಾದ ಮಾಡಲಿದ್ದಾರೆ. ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಡಿಕೆಶಿ ವಿರುದ್ಧ ಬಾಂಬ್ ಸಿಡಿಸಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಕಿಡಿಕಾರಿದ್ರು. ಬಂಡೆ ಅನ್ನೋದು ಇದೆಯಲ್ಲ, ಆ ಬಂಡೆನೇ ಡೇಂಜರ್ ಅಲ್ಲಿ. ಇವತ್ತು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಕೊಡಗಲ್ಲಿ ಬೀಳ್ತಾವಲ್ಲ, ಮೊನ್ನೆ ವಯನಾಡಲ್ಲಿ ಲ್ಯಾಂಡ್ ಸ್ಲೈಡ್ ಆಯ್ತಲ್ಲ, ಲ್ಯಾಂಡ್ ಸ್ಲೈಡ್ ಆಗಿದ್ದು ಆ ಬಂಡೆ ರಕ್ಷಣೆ ಕೊಡ್ತಾ? ಆ ಲ್ಯಾಂಡ್ ಸ್ಲೈಡ್ ಆಗಿ ಇವತ್ತು ಹಲವಾರು ಜನ ಸಾಯಲಿಕ್ಕೆ ಆ ಬಂಡೆಗಳೇ ಕಾರಣ. ಕರ್ನಾಟಕದಲ್ಲೂ ಈ ಬಂಡೆಗಳೇ ಕಾರಣವಾಗ್ತಕ್ಕಂಥ ದಿನ ದೂರ ಇಲ್ಲ. ನೋಡೋಣ ಬನ್ನಿ. ಎಲ್ಲ ಡಿ ಕೆ ಶಿವಕುಮಾರ್ ಅವರು ಒಳಗಡೆ ಒಂದು ಹೊರಗಡೆ ಒಂದು ಅಂತಾನೆ ಹೇಳ್ತಾ ಇರೋದಲ್ಲಿ. ನನಗೆ ಅವ್ರು ನಿಂತವ್ರೋ ಅವ್ರು ಕೂತವ್ರೋ ನನ್ಗೆ ಗೊತ್ತಿಲ್ಲಪ್ಪ. ಅವ್ರು ನಿಂತವ್ರೋ ಕೂತವ್ರೋ, ಅವರು ಪದೇ ಹೇಳಿದ್ದಾರೆ ನಾನು ಸನ್ಯಾಸಿ ಅಲ್ಲ, ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ.